ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಯಾರು ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರೋಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಾಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು, ಇನ್ನೂ ಹಾಕಿಲ್ಲ ಒಂದೂ. ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ. ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ, ಮತ್ತು 12 ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು, ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಈಗ ವೃಶ್ಚಿಕ ರಾಶಿಯವರಿಗೆ ಯಾವ ಯಾವ ರಾಶಿಗಳ ಜೊತೆ ಮದುವೆ ವಿಚಾರವಾಗಿ ತುಂಬ ಹೊಂದಾಣಿಕೆ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ. ಅದನ್ನು ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ವೃಶ್ಚಿಕ ರಾಶಿಯ ಸಹಜ ಗುಣ ಸ್ವಭಾವಗಳು ಅಂತ. ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಕೂಡ ನಾನು ಹಾಕಿದ್ದೀನಿ, ನೋಡದೇ ಇರೋರು ನೋಡಬಹುದು, ಬಟ್ ಡೆಫಿನೆಟ್ಲಿ ನೋಡಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಬಿಕಾಸ್ ಅದು ಕೂಡ ಒಂದು ವಿಡಿಯೋ ಅತಿ ಹೆಚ್ಚು ವ್ಯೂಸ್ ಪಡೆದಿರುವಂಥದ್ದು. ಹತ್ತತ್ರ 2 ಲಕ್ಷ ಜನವರೆಗೂ ನೋಡಿದ್ದೀರಿ ಆ ವಿಡಿಯೋನ. ಆ ನೋಡಿರೋ ವ್ಯಕ್ತಿಗಳು ನೋಡ್ತಿದ್ರೆ ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ನೋಡದೆ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಆ ವಿಡಿಯೋ ಫಸ್ಟ್ ನೋಡಿ, ನಿಮ್ಮ ಸಹಜ ಗುಣ ಸ್ವಭಾವಗಳು ತಿಳ್ಕೊಂಡು ಅದಕ್ಕೆ ಮ್ಯಾಚ್ ಆದರೆ ನಂತರ ಈ ವಿಡಿಯೋ ನೋಡಿ ಅಂತ ನಾನು ಹೇಳ್ತೀನಿ. ಇನ್ನು ವೃಶ್ಚಿಕ ರಾಶಿಯವರು ಮೊದಲಿಗೆ ಜಲತತ್ವ ರಾಶಿ, ವಾಟರ್ ಸೈನ್ಸು, ಸ್ವಲ್ಪ ಎಮೋಷನಲ್ ಪರ್ಸನ್ನು. ಮತ್ತೆ ಇವರಿಗೆ ಪ್ರೀತಿ ವಿಚಾರದಲ್ಲಿ ತುಂಬಾ ಜಲಸಿ ಇರುತ್ತೆ. ಇವರಿಗೆ ಅಸೂಯೆ ಅನ್ನೋದು ತುಂಬಾ ಜಾಸ್ತಿ, ತುಂಬಾ ಪೊಸೆಸಿವ್ನೆಸ್ ಇವ್ರದ್ದು, ಮತ್ತು ಒಬ್ಸೆಸಿವ್ ಕೂಡ ಆಗ್ತಾರೆ. ಪ್ರೀತಿ ಅಂತಂದ್ರೆ ಇವರಿಗೆ ಅತಿ ಮುಖ್ಯ. ಯಾಕೆ ಅಂತಂದ್ರೆ ಸಹಜ ಗುಣ ಸ್ವಭಾವಗಳಲ್ಲಿ ನಾನು ಫುಲ್ ಕಂಪ್ಲೀಟ್ ಆಗಿ ಹೇಳಿದ್ರು, ಇಲ್ಲಿ ಕೆಲವು ವಿಚಾರಗಳನ್ನ ಹೇಳಲೇಬೇಕಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ದೈಹಿಕ ಸುಖ ಅನ್ನೋದು ತುಂಬ ಅವಶ್ಯಕವಾಗಿರ್ತದೆ. ಸೆಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೃಶ್ಚಿಕ ರಾಶಿಯವರಿಗೆ. ಅವರಿಗೆ ಯಾವ ರೀತಿ ಅಂತಂದರೆ, ಕೆಲವು ರಾಶಿಗಳಿರ್ತಾರೆ, ಕೆಲವರು ಇರ್ತಾರೆ ನಾನು ಪ್ರೀತಿಯ ನಂತರ ದೈಹಿಕ ಸುಖ ಇದ್ದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ, ಅಥವಾ ನನಗೆ ದೈಹಿಕ ಸುಖ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಾನಸಿಕ ಸುಖ ಸಂತೋಷ ಇದ್ದರೆ ಅವ್ರ ಜೊತೆ ಹೊಂದಾಣಿಕೆ ಇದ್ದರೆ ಸಾಕು ಅಂತ. ಬಟ್ ವೃಶ್ಚಿಕ ರಾಶಿಯವರಿಗೆ ಟು ಕಂಪ್ಲೀಟ್ ಎ ರಿಲೇಶನ್ಶಿಪ್, ಫಿಸಿಕಲ್ ರಿಲೇಶನ್ಶಿಪ್, ಸೆಕ್ಸ್ ಅನ್ನುವಂಥದ್ದು ಅತ್ಯವಶ್ಯಕವಾಗಿರುತ್ತೆ. ಯಾಕೆ ಅಂತಂದರೆ ಇವರು ಕಾಲಪುರುಷ ಕುಂಡಳಿಯಲ್ಲಿ 8ನೇ ರಾಶಿ ತೋರಿಸೋದೇ ಸೆಕ್ಸ್ ಆರ್ಗನ್ಸ್ನ, ಪ್ರೈವೇಟ್ ಪಾರ್ಟ್ಸ್ ಆಫ್ ಅ ಪರ್ಸನ್, ಮೇಲ್ ಆರ್ ಫೀಮೇಲ್ ಯಾರಾದರೂ ಇರಲಿ ಪ್ರೈವೇಟ್ ಪಾರ್ಟ್ಸ್ನೇ ತೋರಿಸುತ್ತೆ. ಆ ಕಾರಣದಿಂದ ಸೆಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವರಿಗೆ. ಒಂದು ಮದುವೆ ವಿಚಾರದಲ್ಲಿ ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಇರಬೇಕು ಅಂತಂದರೆ ಕಾನ್ಸ್ಯೂಮೇಷನ್ ಆಫ್ ದ ಮ್ಯಾರೇಜ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕ್ಷುವಲ್ ಡಿಸೈರ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಎಮೋಷನಲಿ ಎಷ್ಟೇ ಆ ಪರ್ಸನ್ ಜೊತೆ ಅಟ್ಯಾಚ್ ಆಗಿದ್ರೂ ಆ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗೋದಿಲ್ಲ ಇವರಿಗೆ. ಮತ್ತು ವೃಶ್ಚಿಕ ರಾಶಿಯವರು ದೈಹಿಕ ಸುಖದ ವಿಚಾರದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಅತಿ ಹೆಚ್ಚು ಸೆಕ್ಷುವಲ್ ಡಿಸೈರ್ ಇರುತ್ತೆ, ಅತಿ ಹೆಚ್ಚು ಸೆಕ್ಷುವಲ್ ಡ್ರೈವ್ ಇರುತ್ತೆ. ಸೊ ಅವರ ಪಾರ್ಟ್ನರ್ಸ್ಗೆ ಈ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ರೀತಿ ಮೋಸ ಆಗೋದಿಲ್ಲ, ಒಂದು ಶಾರ್ಟೇಜ್ ಅಂತ ಇರಲ್ಲ. ಅನ್ಲೆಸ್ ನಿಮ್ಮ ಜನ್ಮ ಜಾತಕದಲ್ಲಿ ಕುಜ, ಯಾರು ವೃಶ್ಚಿಕ ರಾಶಿಯವರು ಇರ್ತಾರಲ್ಲ ಅವರ ಜನ್ಮ ಜಾತಕದಲ್ಲಿ ಕುಜ ನೀಚನಾಗಿ ಕೂತಿದ್ದರೆ, ಅಥವಾ ಒಂದು ಕೇತು ಜೊತೆ ಕೂತಿದ್ರೆ, ಗುರುವಿನ ಜೊತೆ ಕೇತು ಜೊತೆ ಕಾಂಬಿನೇಷನ್ ಅಲ್ಲಿ ಕೂತಿದ್ರೆ ಸ್ಪಿರಿಚುಯಾಲಿಟಿ ಕಡೆ ಗಮನ ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ಮಾತ್ರ ಸೆಕ್ಷುಯಲಿ ದೇ ಕಾಂಟ್ ಸ್ಯಾಟಿಸ್ಫೈ ದೇರ್ ಪಾರ್ಟ್ನರ್ಸ್ ವೆರಿ ವೆಲ್. ಅವರ ಕೆಪಾಸಿಟಿ ಇರ್ತದೆ, ಬಟ್ ದೇ ವಿಲ್ ನಾಟ್ ಬಿ ಇನ್ಕ್ಲೈನ್ ಟುವರ್ಡ್ಸ್ ಇಟ್. ಅದೊಂದು ಬಿಟ್ಟರೆ ಪಾರ್ಟ್ನರ್ಸ್ ನೋ ನೀಡ್ ಟು ವರಿ ಅಬೌಟ್ ವೃಶ್ಚಿಕ ರಾಶಿ ಇನ್ ದ ಕೇಸ್ ಆಫ್ ಸೆಕ್ಷುವಲ್ ಡಿಸೈರ್ಸ್ ಆರ್ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಫಿಸಿಕಲ್ ಪ್ಲೆಷರ್ಸ್. ನಿಮಗೆ ಅನ್ನಿಸ್ಬೋದು ಬೇರೆ ವಿಡಿಯೋದಲ್ಲಿ ಇವರು ಈ ರೀತಿ ಮಾತಾಡಿಲ್ಲ, ಈ ವಿಡಿಯೋನಲ್ಲಿ ಎಸ್ಪೆಷಲಿ ಸೆಕ್ಷುವಲ್ ಡ್ರೈವು, ಸೆಕ್ಷುವಲ್ ಡಿಸೈರು ಈ ವಿಚಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ವೃಶ್ಚಿಕ ರಾಶಿ ಬೇಸ್ ಆಗಿರೋದೇ ಆ ವಿಚಾರದ ಮೇಲೆ. ಯಾಕೆ ಆಗಲೇ ಹೇಳಿದಂತೆ ಕಾಲಪುರುಷ ಕುಂಡಳಿ 8ನೇ ಮನೆ ತೋರಿಸೋದೇ ಪ್ರೈವೇಟ್ ಪಾರ್ಟ್ಸು. ಫಿಸಿಕಲ್ ಪ್ಲೆಷರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ವೃಶ್ಚಿಕ ರಾಶಿ. ಅದು ಏನು ಮಾಡಿದ್ರೂ ಅಲ್ಲಿಗೆ ಬರುತ್ತೆ.
ಎಮೋಷನಲ್ ಕನೆಕ್ಷನ್ ಆದರೂ ಅಲ್ಲಿಗೆ ಬರುತ್ತೆ, ಡೈರೆಕ್ಟ್ ಫಿಸಿಕಲ್ ಕನೆಕ್ಷನ್ ಆದರೂ ಫಸ್ಟ್ ಪ್ರಯಾರಿಟಿ ಬರೋದೇ ಅವರಿಗೆ ಬೆಡ್ ಪ್ಲೆಷರ್ ಅಲ್ಲಿ. ಆ ಕಾರಣದಿಂದ ಅದನ್ನ ಹೇಳಲೇಬೇಕಾಗುತ್ತೆ. ಇನ್ನು ಇವರು ಯಾವ ರೀತಿಯ ಪಾರ್ಟ್ನರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇವರ 7ನೇ ಮನೆಯನ್ನು ನೋಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ 7ನೇ ಮನೆ ಯಾವುದು ಅಂತಂದ್ರೆ ಋಷಭ ರಾಶಿ. ಋಷಭ ರಾಶಿ ಒಂದು ಭೂತತ್ವ ರಾಶಿ, ಸ್ಟೇಬಲ್ ರಾಶಿ. ಅದರಲ್ಲೇ ಅರ್ಥ ಆಗುತ್ತೆ ನಿಮಗೆ, ಒಂದು ಸ್ಟೇಬಲ್ ಪಾರ್ಟ್ನರ್ ಬೇಕು ಇವ್ರಿಗೆ. ನಾನು ಮೊದಲೇ ಹೇಳಿದೆ ವೃಶ್ಚಿಕ ರಾಶಿಯವರು ಜಲಸಿ ಜಾಸ್ತಿ ಮತ್ತು ಪೊಸೆಸಿವ್ ಜಾಸ್ತಿ, ಒಬ್ಸೆಸಿವ್ ಕೂಡ ಆಗ್ತಾರೆ ಅಂತ. ಸೊ ಇವರು ತುಂಬಾ ಲಾಯಲ್ ಪೀಪಲ್. ಇವರು ವೃಶ್ಚಿಕ ರಾಶಿಯವರು, ಇವರು ಒಬ್ಬರನ್ನ ಇಷ್ಟಪಟ್ಟು ಅವ್ರನ್ನ ನಾನು ಪ್ರೀತಿಸ್ತೀನಿ ಅಂತಂದ್ರೆ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕೇ ಬೇಕು ಇವ್ರಿಗೆ. ಆದ್ರೂ ಅದಿಲ್ಲ ಅಂತಂದ್ರು ಲಾಯಲ್ಟಿಗೋಸ್ಕರನಾದ್ರೂ ಲಾಯಲ್ ಆಗಿರ್ತಾರೆ ಅವರು. ಆ ರೀತಿ ವೃಶ್ಚಿಕ ರಾಶಿಯವರು. ಅಂಟಿಲ್ ಅನ್ಲೆಸ್ ನಿಮ್ಮ ಚಾರ್ಟ್ ನಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಅಂದ್ರೆ ಲಗ್ನಾಧಿಪತಿ ನೀಚನಾಗಿದ್ದು ಅಥವಾ ವರ್ಸ್ಟ್ ಕಾಂಬಿನೇಷನ್ ಇದ್ರೆ ಮಾತ್ರ ಡಿಸ್ಲಾಯಲ್ ಪೀಪಲ್ ಎಲ್ಲ ಆಗಿರ್ತಾರೆ ವೃಶ್ಚಿಕ ರಾಶಿಯವರು. ಅಷ್ಟಲ್ಲದೆ ಇದ್ರೆ ಯಾವುದೇ ರೀತಿ ತೊಂದರೆ ಇರಲ್ಲ. ಲಗ್ನ ಅಂತ ನಾನು ಜಾಸ್ತಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ವೃಶ್ಚಿಕ ರಾಶಿಯ ಅಧಿಪತಿ ಚಂದ್ರನಿಗಿಂತ, ರಾಶಿ ಅಥವಾ ಲಗ್ನ ಯಾವ್ದಾದ್ರು ಇರಲಿ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಯಾಕೆ ಇಂಪಾರ್ಟೆಂಟ್ ಆಗ್ತಾನೆ ಅಂತ ಅಂದ್ರೆ, ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ರೂ ಚಂದ್ರ ನೀಚ. ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚ ಸಾಮಾನ್ಯವಾಗಿ. ಆ ಕಾರಣದಿಂದ ಚಂದ್ರನ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಇರೋದಿಲ್ಲ, ಚಂದ್ರನಿಂದವೂ ಜಾಸ್ತಿ ಎಫೆಕ್ಟ್ ಜಾಸ್ತಿ ಇರೋದಿಲ್ಲ. ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿ ಕುಜಾನೇ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಚಂದ್ರ ಚೆನ್ನಾಗಿಲ್ಲ, ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ ಅಂತ ಅಂದ್ರೂ ರಾಷ್ಟ್ರಾಧಿಪತಿ ಕುಜ ಚೆನ್ನಾಗಿದ್ರೆ ಬೆಸ್ಟ್ ಇರ್ತಾರೆ ವೃಶ್ಚಿಕ ರಾಶಿಯವರು, ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಸೊ ಇವರಿಗೆ ಸ್ಟೇಬಲ್ ಪಾರ್ಟ್ನರ್ಸ್ ಬೇಕು, ಲಾಯಲ್ ಪಾರ್ಟ್ನರ್ಸ್ ಬೇಕು. ಇವರೇ ಎಲ್ಲ ಅಂತ ಇವ್ರನ್ನ ಪ್ರೀತಿಸೋರು ಬೇಕು. ಇವರು ಅವ್ರನ್ನ ಅದೇ ರೀತಿ ಪ್ರೀತಿಸ್ತಾರೆ ಮತ್ತು ಇವರ ಸೆಕ್ಷುವಲ್ ಡಿಸೈರ್ಸ್ ನ ತಡ್ಕೊಳ್ಳುವಂತವ್ರು ಆಗಿರ್ಬೇಕು. ತಡ್ಕೋತಾರೆ. ಟಾರಸ್ ಅಂದ್ರೆ ವೃಷಭ ರಾಶಿಯವರು ತಡ್ಕೊಳ್ತಾರೆ. ಯಾಕೆ ಅಂತಂದ್ರೆ ಅವರು ಕೂಡ ಶುಕ್ರಾಧಿಪತ್ಯದ ರಾಶಿ. ಶುಕ್ರ ಇಸ್ ದ ಪ್ಲಾನೆಟ್ ಆಫ್ ಲವ್, ಪ್ರೀತಿ ವಿಚಾರದ ಗ್ರಹ ಅಂತ ಕರೆಯೋದೇ ನಾವು ಶುಕ್ರನ್ನ. ಆ ಕಾರಣದಿಂದ ಅವರಲ್ಲೂ ಆ ವ್ಯಾಮೋಹ ಇರುತ್ತೆ, ತಡ್ಕೊಳ್ತಾರೆ. ಸೊ ಇದು ಅವರು ಯಾವ ರೀತಿ ಪಾರ್ಟ್ನರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ವಿಚಾರ. ಇನ್ನು ನೆಕ್ಸ್ಟ್ ಯಾವ ಯಾವ ರಾಶಿಗಳು ಇವರಿಗೆ ತುಂಬಾ ಹೆಚ್ಚು ಕಾಂಪ್ಯಾಟಿಬಲ್ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ ಅಂತ ಹೇಳೋದಾದ್ರೆ, ಆ ಲಿಸ್ಟ್ ನಲ್ಲಿ ಫಸ್ಟ್ ಬರುವಂತದ್ದು ಕಟಕ ರಾಶಿ. ಆಯ್ತಾ? ಕಟಕ ರಾಶಿಯ ಅಧಿಪತಿ ಬಂದು ಚಂದ್ರ. ಚಂದ್ರನಿಗೂ ಕುಜನಿಗೂ ಒಳ್ಳೆಯ ಸಂಬಂಧ ಇದೆ, ಇಬ್ಬರು ಸ್ನೇಹಿತರು. ಮತ್ತು ಕಟಕ ರಾಶಿಯೂ ಕೂಡ ಜಲತತ್ವ ರಾಶಿ. ಎಮೋಷನಲ್ ಫಿಗರ್ಸ್ ಅಂತ ಇದೆ ಝೋಡಿಯಾಕ್ ಸೈನ್ ಅಲ್ಲಿ ಅಂದ್ರೆ ನಂಬರ್ 1 ಸ್ಥಾನ ಬರೋದು ಝೋಡಿಯಾಕ್ ಬಂದ್ಬಿಟ್ಟು ಅದು ಕಟಕ ರಾಶಿಯವರಿಗೇನೆ. ಅವರು ತಾಯಿ ಗುಣದವರು, ತಾಯಿ ಸ್ವಭಾವನವರು, ಎಲ್ಲರನ್ನೂ ಶತ್ರುಗಳನ್ನೂ ಅದೇ ರೀತಿ ನೋಡ್ತಾರೆ. ಆ ರೀತಿ ಅವರು ಎಮೋಷನಲ್ ಪರ್ಸನ್ಸ್. ಸೊ ಇವರು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ವೃಶ್ಚಿಕ ರಾಶಿಯವರಿಗೆ. ಆದರೆ ಅವರು ಒಬ್ಬ ಸ್ಪೆಸಿಫಿಕ್ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಚೆನ್ನಾಗಿ ಹೊಂದ್ಕೋತಾರೆ ಅಂತ ಅವರ ಇಂಡಿವಿಜುವಲ್ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂತಂದ್ರೆ ಕಟಕ ರಾಶಿಯ ಅಧಿಪತಿ ಬಂದು ಚಂದ್ರ. ಚಂದ್ರ 3 ದಿನಕ್ಕೊಮ್ಮೆ ರಾಶಿ ಬದಲಾಯಿಸ್ತಾನೆ. ಅವನು ಯಾವ ಕೆಟ್ಟ ಸ್ಥಾನದಲ್ಲಿ ಬೇಕಾದ್ರೂ ಇರ್ಬೋದು. ಕೆಟ್ಟ ಸ್ಥಾನದಲ್ಲಿ ಇದ್ರೆ ಆ ಕಟಕ ರಾಶಿಯವ್ರನ್ನ ತುಂಬಾ ಕಂಟ್ರೋಲ್ ಮಾಡೋದು ಕಷ್ಟ. ಎಮೋಷನಲಿ ದೇ ವಿಲ್ ಬಿ ಎ ಫೇಲ್ಯೂರ್, ಡಿಪ್ರೆಸ್ಡ್ ಆಗಿರ್ತಾರೆ. ಈ ವಿಚಾರ ಎಲ್ಲ ಚೆಕ್ ಮಾಡಿಸ್ಕೊಂಡು ಮುಂದುವರಿಯೋದು ಬೆಟರ್. ಇನ್ನು ನೆಕ್ಸ್ಟ್ 2ನೇ ರಾಶಿ ಯಾವುದು ಚೆನ್ನಾಗಿ ಮ್ಯಾಚ್ ಆಗೋದು ಅಂತಂದ್ರೆ ಅದು ಮೇಷರಾಶಿ. ಮೇಷರಾಶಿ ಬಂದ್ಬಿಟ್ಟು ಅಗ್ನಿತತ್ವ ರಾಶಿ. ಆದರೂ ಅದರ ರಾಶಿಯ ಅಧಿಪತಿ ಕೂಡ ಕುಜನೇ. ಆ ಕಾರಣದಿಂದ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತದೆ ಮೇಷರಾಶಿಯವರು. ಅದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ. ರಾಶಿ ಯಾವುದು ಅಂತ ಹೇಳ್ತಾ ಇದ್ದೀನಿ. ನಕ್ಷತ್ರದ ಆರ್ಡರ್ ನಲ್ಲಿ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನಾನು ಹೇಳ್ತೀನಿ ಎಕ್ಸಾಕ್ಟ್ ಮ್ಯಾಚ್ ಯಾವ್ದು ಬರುತ್ತೆ, ಇವರಿಗೆ ಗಣಕುಟ ಮ್ಯಾಚ್ ಎಷ್ಟು ಬರ್ತದೆ ಅಂತೆಲ್ಲ ರಾಶಿ ವಿಚಾರ, ನಕ್ಷತ್ರ ವಿಚಾರದಲ್ಲಿ ನಾನು ಹೇಳ್ತೀನಿ. ಮೇಷರಾಶಿಯವರು ರಾಶಿಯಾಧಿಪತಿ ಒಂದೇ ಆಗಿರೋ ಕಾರಣ ಮತ್ತು ಇಂಟೆನ್ಸಿಟಿ, 2 ಇಂಟೆನ್ಸ್ ರಾಶಿಗಳೇ. ವೃಶ್ಚಿಕ ರಾಶಿಯವರು ಏನು ಅಂತಂದ್ರೆ ತೆರೆಮರೆಯಲ್ಲಿ ಸಿದ್ಧತೆ ಮಾಡೋರು, ತೆರೆಮರೆಯಲ್ಲಿ ಎಲ್ಲ ಸ್ಟ್ರಾಟಜಿ ಮಾಡೋರು. ಆದ್ರೆ ಮೇಷರಾಶಿಯವರು ಡೈರೆಕ್ಟ್ ಆಗಿ ಮುಖದ ಮೇಲೆ ಹೇಳಿ ಎಕ್ಸಿಕ್ಯೂಟ್ ಮಾಡೋರು. ಬಟ್ ರಾಶಿಯಾಧಿಪತಿ ಸೇಮು, ಕಾನ್ಸೆಪ್ಟ್ ಸೇಮೇ ಇರ್ತದೆ. ಹಿಂದೆಯಿಂದನಾದ್ರೂ ಹೊಡಿ, ಬಾಗ್ಲು ಹಿಂದೆಯಿಂದ ನಿಂತ್ಕೊಂಡಾದ್ರೂ ಹೊಡಿ, ಇಲ್ಲ ಬಾಗ್ಲು ಆಸೆ ಬಂದು ನಿಂತ್ಕೊಂಡಾದ್ರೂ ಹೊಡಿಯೋದಂತೂ ಕಾಮನ್. ಯಾಕಂತಂದ್ರೆ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜ. ಅವನು ಈಸ್ ಅ ಗಾಡ್ ಆಫ್ ವಾರ್. ಸೊ ಅವನಿಗೆ ಯಾವಾಗ್ಲೂ ಆ ಇಂಟೆನ್ಸಿಟಿ ಇದ್ದೇ ಇರ್ತದೆ. ಆ ಕಾರಣದಿಂದ ಈ 2 ರಾಶಿಗಳು ತುಂಬಾ ಒಳ್ಳೆ ಮ್ಯಾಚ್ ಆಗ್ತದೆ. ಇನ್ನು 3rd ರಾಶಿ, 3ನೇ ರಾಶಿ ಯಾವ್ದು ಮ್ಯಾಚ್ ಆಗ್ತದೆ ಇವರಿಗೆ ಚೆನ್ನಾಗಿ ಅಂತಂದ್ರೆ ಪೈಸಿಸ್ ಅಂದ್ರೆ ಮೀನ ರಾಶಿ. ಇದು ಕೂಡ ಒಂದು ಜಲತತ್ವ ರಾಶಿ. ಸೊ ಎಮೋಷನಲ್ ಪೀಪಲ್. ಅದರ ಜೊತೆಗೆ ಗುರು ಮೀನರಾಶಿ ಅಧಿಪತಿ. ಇವನು ಕೂಡ ಕುಜನಿಗೆ ಒಳ್ಳೆ ಸ್ನೇಹಿತ. ರಿಲೇಶನ್ಶಿಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಗ್ರಹ ಮೈತ್ರಿಕೂಟ ಚೆನ್ನಾಗಿ ಬರುತ್ತೆ, ಕಾಂಪ್ಯಾಟಿಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಮೀನರಾಶಿಯವರು ಸ್ವಲ್ಪ ಸೌಮ್ಯ ಸ್ವಭಾವದವರು ಸೆಕ್ಸ್ ವಿಚಾರ ಅಥವಾ ಫಿಸಿಕಲ್ ಡಿಸೈರ್ ವಿಚಾರದಲ್ಲಿ. ಆದರೆ ವೃಶ್ಚಿಕ ರಾಶಿಯವರು ದೇ ಆರ್ ವೆರಿ ಅಗ್ರೆಸಿವ್ ಅಂಡ್ ಇಂಟೆನ್ಸ್ ಇನ್ ದೀಸ್ ಸಬ್ಜೆಕ್ಟ್ಸ್. ಪರವಾಗಿಲ್ಲ, ಆದರೂ ಮ್ಯಾಚ್ ಆಗ್ತದೆ.
ದೇ ವಿಲ್ ಗೆಟ್ ಯೂಸ್ ಟು ಇಟ್, ಅಂದರೆ ಅಭ್ಯಾಸ ಆಗ್ತದೆ ಅವರಿಗೆ. ಸೊ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು 3ನೇ ರಾಶಿ. ಇನ್ನು ಲಾಸ್ಟ್ ರಾಶಿ ಯಾವ್ದು ಚೆನ್ನಾಗಿ ಮ್ಯಾಚ್ ಆಗ್ತದೆ ಅಂತಂದರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನೇ ಒಳ್ಳೆ ಮ್ಯಾಚ್ ಆಗುತ್ತೆ. ಯಾಕೆ ಅಂತಂದರೆ ಅಧಿಪತಿನೂ ಸೇಮ್ ಟೈಪ್ ಇರ್ತದೆ, ಬಿಹೇವಿಯರ್ ಎಲ್ಲ ಸೇಮ್ ಇರುತ್ತೆ. ಆದರೆ ಒಂದೇ ನಕ್ಷತ್ರದವರು, ಕಳೆದ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಒಂದೇ ನಕ್ಷತ್ರದವರು, ಈಗ ನಿಮ್ಮದು ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಇದ್ದರೆ ಇನ್ನೊಂದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ನೀವು ಮದುವೆ ಮಾಡ್ಕೊಳ್ಳೋಂಗಿಲ್ಲ. ಏಕನಾಡಿ ದೋಷ ಬರುತ್ತೆ, ನಾಡಿ ಸೇಮ್ ಬರ್ತದೆ, ಆ ಕಾರಣದಿಂದ ಮಾಡ್ಕೊಳ್ಳೋಂಗಿಲ್ಲ. ಇನ್ನು 2 ರಾಶಿ, ಜ್ಯೇಷ್ಠ ಅಂತಂದರೆ ವಿಶಾಖ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ ಮಾಡ್ಕೋಬಹುದು. ಸೊ ಈ ರೀತಿ ದ ಅದರ್ 2 ನಕ್ಷತ್ರಸ್ ಕೆನ್ ಮ್ಯಾಚ್ ಈಚ್ ಅದರ್. ಸೊ ಇದು 4ನೇ ರಾಶಿ, ಯಾವುದು ವೃಶ್ಚಿಕ ರಾಶಿಗೆ ತುಂಬಾ ಹೆಚ್ಚಾಗಿ ಮ್ಯಾಚ್ ಆಗುವಂಥದ್ದು. ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ ಯಾವ ರಾಶಿಗಳು ಮ್ಯಾರೇಜ್ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಅಥವಾ ಲವ್ ಅಫೇರ್ಸ್ ರಿಲೇಶನ್ಶಿಪ್ ವಿಚಾರದಲ್ಲಿ ಮ್ಯಾಚ್ ಆಗ್ತದೆ ಅಂತ. ಏನೇ ಮ್ಯಾಚ್ ಆದ್ರೂ 36 ಕೂಟದಲ್ಲಿ 18 ಬರಬೇಕು. 18 ಬರೆದ್ರೆ ಎಲಿಜಿಬಿಲಿಟಿ ಫಾರ್ ಮ್ಯಾರೇಜ್ ಇಸ್ ಸ್ಯಾಟಿಸ್ಫೈಡ್, ಬಟ್ ಇಟ್ ಈಸ್ ನಾಟ್ ದ ಓನ್ಲಿ ಕಂಡೀಷನ್. ನೀವು 18 ಬಂದರೆ ಮದುವೆ ಮಾಡ್ಕೊಳ್ಳುವಂಥದ್ದು ಪ್ರಯತ್ನ ಪಡ್ಬೋದು. ಮದುವೆ ಯಾವಾಗ ಮಾಡ್ಕೋಬೇಕು? ನಿಮ್ಮ ಇಬ್ಬರ ಜಾತಕ ಪರಸ್ಪರ ಹೊಂದಾಣಿಕೆ ಆಗುತ್ತಾ ಚೆಕ್ ಮಾಡಬೇಕು. ಆಯುಷ್ ಹೇಗಿದೆ, ಮದುವೆ ಆಯುಷ್ ಹೇಗಿದೆ ಅಂತಂದ್ರೆ ಲೆಕ್ಕ ಹಾಕೋದು 7ನೇ ಮನೆಯಿಂದ. ಅದರ ಅಧಿಪತಿ ಕೇತು ಜೊತೆ ಇದ್ದಾನ, ರಾಹು ಜೊತೆ ಇದ್ದಾನ, ಡಿವೋರ್ಸ್ ಆಗೋ ಯೋಗ ಇದೆಯಾ, ಇಲ್ಲ ಕುಜ ದೋಷ ಇದೆಯಾ, ಅಷ್ಟಮ ಕುಜ ದೋಷ ಇದೆಯಾ, ಯಾರಾದ್ರೂ ಮದುವೆ ಆದ್ರಲ್ಲಿ ಇಬ್ಬರಲ್ಲಿ ಗಂಡ ಹೆಂಡತಿ ಅಥವಾ ಇಬ್ಬರಲ್ಲಿ ಪ್ರಾಣಕ್ಕೆ ಹಾನಿ ಇದೆಯಾ, ಇದೆಲ್ಲ ಚೆಕ್ ಮಾಡೋದು ಇಂಡಿವಿಜುವಲ್ ಜಾತಕದಲ್ಲಿ. ಅದು ಚೆಕ್ ಮಾಡಿಸ್ಕೊಂಡು ನಂತರ ಮದುವೆ ಆಗಬೇಕು. ಎಲಿಜಿಬಿಲಿಟಿ ಫಾರ್ ಮ್ಯಾರೇಜ್ ಚೆಕ್ ಮಾಡೋದಕ್ಕೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಯಾವ ರಾಶಿಗಳು ಅಂತ ಗೊತ್ತಾಗ್ತದೆ. ಇದರಲ್ಲೂ ಕೆಲವು ಕಂಡೀಷನ್ಸ್ ಇದೆ ನಕ್ಷತ್ರದ ಆಧಾರದ ಮೇಲೆ, ಅದು ನಕ್ಷತ್ರದ ಸೀರೀಸ್ನಲ್ಲಿ ತಿಳಿಸ್ಕೊಡ್ತೀನಿ, ಆಯ್ತಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಾನು ಮುಂದೆ ತರ್ತೀನಿ. ಇನ್ನು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ಫೋನ್ ನಂಬರ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ಎಸ್ಪೆಷಲಿ ವಾಟ್ಸಪ್ ಬೆಟರ್, ಯಾಕೆಂತಂದರೆ ಮೇಲ್ನ ನಾನು ಅಷ್ಟು ಈಸಿಯಾಗಿ ನೋಡ್ತೀನಿ, ಬಟ್ ಬಲ್ಕ್ ಆಗಿ ನೋಡ್ತೀನಿ. ನಿಮಗೆ ಅರ್ಜೆಂಟ್ ಕನ್ಸಲ್ಟೇಷನ್ ಬೇಕು ಅಂತಂದರೆ ವಾಟ್ಸಪ್ ಇಸ್ ದ ಬೆಸ್ಟ್ ಮೋಡ್ ಆಫ್ ಕಮ್ಯುನಿಕೇಶನ್. ಥ್ಯಾಂಕ್ ಯು.